ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ರಾವೂರ್ ಗ್ರಾಮದಲ್ಲಿ ಹಾರ್ಕೂಡ ಶ್ರೀಗಳ 400ನೆಯ ತುಲಾಭಾರ ಕಾರ್ಯಕ್ರಮ ಇದಕ್ಕೂ ಮೊದಲು ರಾವೂರ್ ಗ್ರಾಮಕ್ಕೆ ಆಗಮಿಸಿದ ಹಾರ್ಕೂಡ ಶ್ರೀಗಳಿಗೆ ಶ್ರೀ ಶಿವಲಿಂಗಪ್ಪ ವಾಡೆ ಪರಿವಾರ ಹಾಗೂ ಬಂಧು ಮಿತ್ರರು ಅದ್ದೂರಿ ಮೆರವಣಿಗೆಯ ಮೂಲಕ ವಾಡೆ ನಿವಾಸಕ್ಕೆ ಬರಮಾಡಿಕೊಂಡರು. ಚನ್ನ ವೀರನ ನಾಮ ಕನ್ನಡ ನಾಡಿಗಿ ಭಾಳಪ್ಪ ಪ್ರೇಮ, ಕನ್ನಡ ನಾಡಿಗಿ ಭಾಳಪ್ಪ ಪ್ರೇಮ, ಮಹಿಮ ಪುರುಷ ಚನ್ನ ವೀರನ ನಾಮ, ಮಹಿಮ ಪುರುಷ ಚನ್ನ ವೀರನ ನಾಮ. ಸುಭದ್ರ ತಾಯಿ ಗರ್ಭದಲ್ಲಿ ವಾಸ ಮಾಡಿದ ಬ್ರಹ್ಮ, ತಯ್ಯರ ಮಾಡಿ ಕೊಟ್ಟು ಕಳವಿದ ಅಂತ ಆರಾಮ, ಕಲಿಯುಗದಲ್ಲಿ ವಿಷ್ಣುವಾಗಿ ಕಾಯ್ದರ ನಮನೀಮ, ಕಲಿಯುಗದಲ್ಲಿ ವಿಷ್ಣುವಾಗಿ ಕಾಯ್ದರ ನಮನೀಮ, ಮಹಿಮ ಪುರುಷ ಚನ್ನ ವೀರನ ನಾಮ, ಕನ್ನಡ ನಾಡಿಗಿ ಭಾಳಪ್ಪ ಪ್ರೇಮ, ಮಹಿಮ ಪುರುಷ ಚನ್ನ ವೀರನ ನಾಮ. ಮೂರನೇ ಅವತಾರ ತಾಳಿ ಆಗಿದ ಪರಮಾತ್ಮ, ಚನ್ನ ಬಸವನ ಜಾತ್ರ ನಡೆಸ್ಯಾರ ವರ್ಷಕ್ಕೊಮ್ಮ ಧೂಮ, ಪ್ರತಿ ಹುಣ್ಣಿಮೆ ಚುಂಚೊಳಿಯಲ್ಲಿ ಇಟ್ಟರ ಶಿವನಾಮ, ಪ್ರತಿ ಹುಣ್ಣಿಮೆ ಚುಂಚೊಳಿಯಲ್ಲಿ ಇಟ್ಟರ ಶಿವನಾಮ, ಮಹಿಮ ಪುರುಷ ಚನ್ನ ವೀರನ ನಾಮ, ಕನ್ನಡ ನಾಡಿಗಿ ಭಾಳಪ್ಪ ಪ್ರೇಮ, ಮಹಿಮ ಪುರುಷ ಚನ್ನ ವೀರನ ನಾಮ. ನೂಕಿ ಹಾಕ್ಯಾರ ಹಮ್ಮ ದಿಮ್ಮ, ಹಿಗ್ಗಿನಿಂದ ಸದಾ ಹಚ್ಚರ ಶಾಂತಿ ಗುಣಕ ಭಸ್ಮ, ಹಮ್ಮದಿಮ್ಮ ಎರಡರ ಒಳಗ, ಹಮ್ಮದಿಮ್ಮ ಎರಡರ ಒಳಗ ಸೇಲಾಗಿ ಕುಂತಿಲ ಸುಮ್ಮ, ಮಹಿಮ ಪುರುಷ ಚನ್ನ ವೀರನ ನಾಮ, ಕನ್ನಡ ನಾಡಿಗಿ ಭಾಳಪ್ಪ ಪ್ರೇಮ, ಮಹಿಮ ಪುರುಷ ಚನ್ನ ವೀರನ ನಾಮ.
ನಿಮಗಾಗಿ ಉಳದಿದ ಕಾಯಾಮ ಅನ್ನ ಹಾಕಿ ತೃಪ್ತಿ ಪಡಿಸಿರ ತಿಳ್ಕೊಂಡು ಪರಾತ್ಮ ಇಂಥವರಿಗೆ ಅನ್ಬೇಕ ನೋಡ್ರಿ ಚಂದ ಸಾರ್ವಭೌಮ ಇಂಥವರಿಗೆ ಅನ್ಬೇಕ ನೋಡ್ರಿ ಚಂದ ಸಾರ್ವಭೌಮ ಮಹಿಮಾ ಪುರುಷ ಚನ್ನ ವೀರನ ನಾಮ ಕನ್ನಡ ನಾಡಿಗಿ ಬಾಳಪ್ಪ ಪ್ರೇಮ ಮಹಿಮಾ ಪುರುಷ ಚನ್ನ ವೀರನ ನಾಮ ಇಂಥವರ ದರ್ಶನ ಮಾಡಿದರೆ ಹೋಗುತ್ತಾದ ಕರ್ಮ ಇಂಥವರ ದರ್ಶನ ಮಾಡಿದರೆ ಹೋಗುತ್ತಾದ ಕರ್ಮ ಸಾರ್ಥಕ ಆಗ್ತಾರ ಮಾನವ ಜನ್ಮ ತ್ರಿಲೋಕದೊಳು ಶ್ರೇಷ್ಠನ ಶರ ಹರ ಕೂಡ ಶ್ರಮ ತ್ರಿಲೋಕದೊಳು ಶ್ರೇಷ್ಠನ ಶರ ಹರ ಕೂಡ ಶ್ರಮ ಮಹಿಮಾ ಪುರುಷ ಚನ್ನ ವೀರನ ನಾಮ ಕನ್ನಡ ನಾಡಿಗಿ ಬಾಳಪ್ಪ ಪ್ರೇಮ ಮಹಿಮಾ ಪುರುಷ ಚನ್ನ ವೀರನ ನಾಮ ದೇಶದೋಳು ಶ್ರೀಗಾಪುರ ಸಣ್ಣ ಗ್ರಾಮ ದೇಶದೋಳು ಶ್ರೀಗಾಪುರ ಸಣ್ಣ ಗ್ರಾಮ ನಾಗೇಂದ್ರನ ಕವಿತಕ ಇಲ್ಲಪ್ಪ ಗೋಮ ನಾಗೇಂದ್ರನ ಕವಿತಕ ವಾಡೆ ಪರಿವಾರ ಮತ್ತು ಬಂಧು ಮಿತ್ರರು ಸೇರಿದಂತೆ ಹಾರ್ಕೋಡ ಶ್ರೀಮಠದ ಅಪಾರ ಭಕ್ತರು ಹಾರ್ಕೋಡ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದರ್ಶನಾಶೀರ್ವಾದ ಪಡೆದು ಪ್ರಸಾದ ಸ್ವೀಕರಿಸಿದರು. ಕನ್ನಡ ನಾಡಿಗಿ ಬಾಳಪ್ಪ ಪ್ರೇಮ ಕನ್ನಡ ನಾಡಿಗಿ ಬಾಳಪ್ಪ ಪ್ರೇಮ ಮಹಿಮಾ ಪುರುಷ ಚನ್ನ ವೀರನ ನಾಮ ಮಹಿಮಾ ಪುರುಷ ಚನ್ನ ವೀರನ ನಾಮ ಮಹಿಮಾ ಪುರುಷ ಚನ್ನ ವೀರನ ನಾಮ ಶರಣು ಶರಣೆಂದೆ ಓ ಶಿವನೇ ನಮೋ ನಮೋ ಶ್ರೀ ಚನ್ನವೀರೇಶ ನಮೋ ನಮೋ ಶ್ರೀ ಭಕ್ತರ ಪೋಷ ನಮೋ ನಮೋ ಶ್ರೀ ಮಹಿಮಾ ಪುರುಷ ನಮೋ ನಮೋ ಶ್ರೀ ಚನ್ನವೀರೇಶ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದ ವಿಶ್ವಕ್ಕೆ
ನಂತರ ಶ್ರೀ ಶಿವಲಿಂಗಪ್ಪ ವಾಡೇತ್ ಇವರ ನಿವಾಸದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಇಷ್ಟಲಿಂಗ ಮಹಾಪೂಜೆ ಜರುಗಿತು. ಮಹಾಪೂಜೆಯಲ್ಲಿ ವಾಡೇತ್ ಪರಿವಾರ ಹಾಗೂ ಬಂಧು ಮಿತ್ರರು ಸೇರಿದಂತೆ ಕಲಬುರಗಿ ಲೋಕಸಭೆ ಸದಸ್ಯರಾದ ಶ್ರೀ ಉಮೇಶ್ ಜಾಧವ್ ಭಾಗವಹಿಸಿದ್ದರು. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಶಂಕರ ಮಧ್ವರಾಮಾನುಜ ಮಹಾವೀರ ನಾಟಕೇಶ ಕೃಷ್ಣ ಪೈಗಂಬರ ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮವೇ ಬಳಸಿ, ಧರ್ಮಕ್ಕೆ ಜಯವಾಗಲಿ.
ಗುರುಲಿಂಗ ಜಂಗಮರೋ ಚನ್ನ
ಚನ್ನವೀರ ಗುರುಲಿಂಗ ಜಂಗಮರೋ ಅಂತರಂಗದಿ ಬೆರೆತು ಅನುಭವ ನೀಡಿದ ಅಪರೂಪ ಯೋಗಿವರು ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಈ ಜೀವದುಸಿರು ಈ ಬಾಳ ಹಸಿರು ಹಾರ ಕೂಡ ಚನ್ನವೀರ ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಸಂಗೀತ ಸಾಹಿತ್ಯ ಸಂಸ್ಕೃತಿ ಅರುಹಿದ ಸಂಗೀತ ಸಾಹಿತ್ಯ ಸಂಸ್ಕೃತಿ ಅರುಹಿದ ತತ್ವದ ನಿಧಿವರೋ ಚನ್ನವೀರ ತತ್ವದ ನಿಧಿವರೋ ದವಸ ಧಾನ್ಯಗಳ ರುದ್ರಾಕ್ಷಿ ತುಲಭರ ಪಡೆದ ಮಹಾಪುರುಷರು ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಈ ಜೀವದುಸಿರು ಈ ಬಾಳ ಹಸಿರು ಹಾರ ಕೂಡ ಚನ್ನವೀರ ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಈ ಜೀವದುಸಿರು ಈ ಬಾಳ ಹಸಿರು ಹಾರ ಕೂಡ ಚನ್ನವೀರ ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ
ಬಸವೇಶ್ವರ ಶಿವನ ರೂಪದಿ ಧರೆಗೆ ಬಂದೆನಿ ಹಾರ ಕೂಡ ಚನ್ನ ಬಸವೇಶ್ವರ ಹರ ಹರ ಮಹಾದೇವ ಹರ ಹರ ಮಹಾದೇವ ನಿತ್ಯದಿ ಪೂಜಿಪ ಭಕ್ತರ ಕೊರೆಯಲು ಮತ್ತೆ ಅವತರಿಸಿ ನೀ ಬಂದೆ ಚನ್ನವೀರ ಗುರುನಾಮವ ಪಡೆದು ಧರೆಯನ್ನು ಬೆಳಗಲು ನೀ ನಿಂದೆ ಭಕ್ತರ ಜ್ಯೋತಿ ಹರಕುಡ ಕೀರ್ತಿ ನಾಡನ್ನು ಬೆಳಗಿದ ಗುರುಮೂರ್ತಿ ಸದುವಿನಯದಲ್ಲಿ ಸರ್ವರ ಪೊರೆವ ಪಾವನ ಮೂರ್ತಿ ಪ್ರಖ್ಯಾತಿ ಜಂಗಮ ಜ್ಯೋತಿ ಮಂಗಳ ಮೂರ್ತಿ ಕರ್ತೃ ಗುರು ಚನ್ನ ಬಸವೇಶ್ವರ ಶಿವನ ರೂಪದಿ ಧರೆಗೆ ಬಂದೆನಿ ಹಾರ ಕೂಡ ಚನ್ನ ಬಸವೇಶ್ವರ हारकोड चन्नबसवेश्वर महाराज की, पूज्य चन्नवीर शिवाचार्य महाराज की। ಯೋಗಿಗೆ ನೀ ಮಹಾಯೋಗಿ ಎನಿಸುತ್ತ ಬ್ರಹ್ಮಜ್ಞಾನದಿ ನೀ ಕುಳಿತೆ ಹಾಳು ಬಾವಿಯಲ್ಲಿ ಹರನ ನೆನೆಯುತ್ತ ಗಂಗಾ ಮಾತೆಗೆ ನೀ ತಂದೆ ನೀರಿಗಾಗಿ ಬಳಲಾಡುವ ಭಕ್ತರ್ ಬವಣೆಯ ಕಳೆದು ನೀ ಪೊರೆದೆ ಜಂಗಮ ಜ್ಯೋತಿ ಮಂಗಳ ಮೂರ್ತಿ ಕರ್ತೃ ಗುರು ಚನ್ನ ಬಸವೇಶ್ವರ ಶಿವನ ರೂಪದಿ ಧರೆಗೆ ಬಂದೆನಿ ಹಾರಕೋಡ ಚನ್ನವೀರ ಶಿವಯೋಗಿ ಶಿವಾಚಾರ್ಯರಿಂದ ಇವರಿಂದಲೇ ನಡೆದಿರ್ತಕ್ಕಂಥ ಘಟನೆಯನ್ನು ಅದು ಇದೇ ನಮ್ಮ ಜಿಲ್ಲೆಯಲ್ಲಿ ಇದೇ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಒಂದು ಊರದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ನಾನು ಪ್ರವಚನದಲ್ಲಿ ಹೇಳ್ತಾ ಇದ್ದೇನೆ. ಅದು ಎಂಥ ಘಟನೆ ಅಂತ ವಿಚಾರವನ್ನ ಮಾಡ್ರೆ ನಿಮ್ಮೆಲ್ಲರಿಗೆ ಸಮೀಪದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಇದೆ, ಅದು ಮತ್ತಿಮೂಡು ಅಂತ. ಮತ್ತಿಮೂಡು ಅಂತಕ್ಕಂಥ ಗ್ರಾಮ, ಆ ಮತ್ತಿಮೂಡು ಗ್ರಾಮದಲ್ಲಿ ಒಂದು ಸಲ ಗುರುಗಳು ಆ ಊರಿಗೆ ಆಗಮಿಸಿದ್ದಾರೆ. ಅಂದ್ರೆ ಇವತ್ತು ಹೇಗಿಲ್ಲಿ ವಾಡಿದವರ ಮನೆಗೆ ಗುರುಗಳ ಬಂದಿದ್ದಾರೋ ಮತ್ತಿಮೂಡದಲ್ಲಿ ಒಬ್ಬ ಭಕ್ತಾದಿಗಳ ಮನೆಗೆ ಬಂದಿದ್ದಾರೆ. ಅಪ್ಪವರು ಬಹಳ ಸಣ್ಣವರಿದ್ದಾಗಿನ ಮಾತು. 71ರ ಬರಗಾಲ ಬಂದ ನಂತರ ಮುಂದೆ 10 ವರ್ಷದ ಮೇಲೆ 82, 83ನೇ ಇಸ್ವಿ ಒಳಗೆ ಕಡು ಬಡತನ ಎದಕ್ಕೆ ಬರ್ತೈತಿ ಅಂತ ಕೇಳಿದ್ರೆ ಆವಿಷ್ಯ ತೀರಿದಲ್ಲದೆ ಮರಣವಿಲ್ಲ, ಪುಣ್ಯ ತೀರಿದಲ್ಲದೆ ದಾರಿದ್ರ್ಯವಿಲ್ಲ. ನಮಗೆ ದರಿದ್ರತನ ಬರಬೇಕಾಗಿತ್ತು ಅಂದ್ರೆ ನಮ್ಮ ಪುಣ್ಯ ಪೂರ್ತಿ ತೀರಿ ಹೋದ ನಂತರ ದರಿದ್ರತನ ಬರ್ತದಂತೆ, ನಮ್ಮ ಆವಿಷ್ಯ ಪೂರ್ತಿ ತೀರಿದ ನಂತರ ಮರಣ ಬರ್ತದಂತೆ, ಸುಮ್ಮನೆ ಮರಣ ಬರುವುದಿಲ್ಲಂತೆ. ದೊಡ್ಡ ಮನೆತನ, ಒಂದು ಮನೆ ಹೊರವಾಗಲ ಒಳಗೆ 4-5 ಅಣ್ಣ ತಮ್ಮಂದಿರ ಮನೆಯವ, ಅದರ ಒಳಗೆ ಒಬ್ಬವ ಏನಂತ ಕೇಳಿದ್ರೆ ಎಲ್ಲ ಸರ್ವನಾಶ ಆಗಿರ್ತಕ್ಕಂಥ ಒಂದು ಮನೆ. 5 ಮನೆ ಒಳಗೆ ಒಂದು ಮನೆ ಪೂರ್ತಿ ನಿರ್ಗತಿಕ ಆಗಿರ್ತಕ್ಕಂಥ ಮನೆ. ಮನುಷ್ಯನಿಗೆ ಏನಾದ್ರೆ ಬರಬೇಕು, ಬಡತನ ಬರಬಾರ್ದಂತೆ. ಬಡತನ ಬಂದು ಸಿರಿತನ ಬರಬೇಕು, ಸಿರಿತನ ಬಂದು ಬಡತನ ಬಂದ್ರೆ ಬಹಳ ಕಷ್ಟ. ಬಡತನದಾಗಿದ್ದಲ್ಲಿ ಸಿರಿತನ ಬಂತಲ್ಲ ಇರ್ಬೋದು, ಆರಾಮ್ ಸರಿ ಇರ್ಬೋದು. ಸಿರಿತನದಲ್ಲಿದ್ದು ಸುಖದ ಸಂಪತ್ತಿಗೆ ಮೇಲೆ ಓಲಾಡಿ ಒಮ್ಮಿಂದೊಮ್ಮೆ ಬಡತನ ಬಂತಂದ್ರೆ ನಿಭಾಯಿಸೋದು ಬಹಳ ಕಷ್ಟ. ಮತ್ತಿಮೂಡದಲ್ಲಿ ಆ ಮನೆ ಒಳಗೆ ಗುರುಗಳು ಬಂದಾರ, ಎಲ್ಲವರು ಮನೆ ಒಳಗೆ ಕರ್ಕೊಂಡು ನಡೆದಾರ. ಇದು ಏನು ಬಡತನದೊಂದು ಮನೆ ಇತ್ತಲ್ಲ, ಆ ಹೆಣ್ಣು ಮಗಳು ಮನೆ ಒಳಗೆ ಗಂಡಿಲ್ಲ. ಯಾಕಿಲ್ಲ? ಗಂಡ ಕುಡಿತಕ್ಕೆ ಒಳಗಾಗಿ ಎಲ್ಲ ಸರ್ವನಾಶ ಮಾಡಿದ, ಹೊಲ ಮಾಡಿದ, ಊರು ತುಂಬೆಲ್ಲ ಸಾಲ ಮಾಡ್ದ, ಕೈಗಳ ಮಾಡ್ದ. ಯಾರು ಏನು ಕೊಡದೇ ಇದ್ದಾಗ ಆತ ಏನ್ ಮಾಡದಂತ ವಿಚಾರವನ್ನ ಮಾಡಿದ್ರೆ ಯಾರಿಗೂ ಹೇಳಲಾರ್ದಂಗ ಮುಂಬೈಗೆ ಹೋದ. ಕೊನೆಗಾತ ಸ್ಥಿತಿ ನೋಡ್ರಿ ಹೇಗದ, ಯಾರಿಗೂ ಹೇಳಲಾರ್ದಂಗ ಮುಂಬೈಗೆ ಹೋದ. ಮುಂಬೈಗೆ ಹೋಗಿದ್ದಾರೆ. ಇವರು ಏನ್ ಮಾಡಿದ್ದಾರೆ ಅಂತ ವಿಚಾರವನ್ನ ಮಾಡ್ರ ಇದೇ ಪರಮ ಪೂಜ್ಯ ಚನ್ನವೀರ ಶಿವಾಚಾರ್ಯರು ಆ ಮನೆಯೊಳಗೆ ಬಂದಾರ. ಮನೆಯೊಳಗೆ ಬಂದ ಕೂಡಲೇ ಮನೆ ಒಳಗೆ ಈ ಮನೆಗೆ ಪಾದ ಹಾಕ್ಯಾರ, ಪಾದ ಪೂಜೆ ಮಾಡ್ಯಾರ. ಆ ಮನೆ ಒಳಗೆ ಪಾದ ಹಾಕೋದು, ಪಾದ ಪೂಜೆ ಮಾಡೋದು. ಈ ಮನೆ ಒಳಗೆ ಎಲ್ಲಾ ಮನೆಗೆ ಪಾದ ಪೂಜೆ, ಎಲ್ಲಾ ಮನೆ ಒಳಗೆ ಪಾದ ಹಾಕತ್ಯಾರೆ. ಈಕಿ ಗಂಡ ಇಲ್ಲದ ಹೆಣ್ಣು ಮಗಳು ಅಪ್ಪ ನನ್ನ ಮನೆಗೆ ಬಂದ ಏನು ಕುಡಿಯ ಚಹಾ ಕುಡಿಯಕ್ಕೆ ಚಹಾ ಪುಡಿ ಸಕ್ಕರೆ ತರಕಲು ಗತಿ ಇಲ್ಲದ ಮನೆತನ, ಇಷ್ಟು ನಿರ್ಗತಿಕರ ಮನೆತನ. ನಮ್ಮನೆಗೆ ಬಂದ್ರೆ ನಾವ್ ಏನು ಕೊಡ್ಬೇಕು? ನಾನಂತೂ
ನಡೆಯುವುದಿಲ್ಲ. ಅಪ್ಪವ್ರು ಬಂದ್ರೆ ಏನು ಕೊಡ್ಲಿ, ಏನ್ ಮಾಡ್ಲಿ ಅಂತಕ್ಕಂಥ ಚಿಂತೆ ಒಳಗಾಗಿ ಹೆಣ್ಣು ಮಗಳು ಏನ್ ಮಾಡ್ಯಾಳೆ, ನಮ್ಮ ಮನೆಯಾಗ ಅಪ್ಪವ್ರು ಬರೋದೇ ಬೇಡ ಅಂತ ತಿಳ್ಕೊಂಡು ಬಾಗಿಲ ಮುಚ್ಚಾಳೆ. ನಮ್ಮ ಮನೆಗೆ ಬರೋದೇ ಬೇಡ ಅಪ್ಪವ್ರು, ಖಾಲಿ ಕೈಲಿಂದ ಹೆಂಗ್ ಕಳಿಸ್ಬೇಕು, ನಾ ಏನ್ ಮಾಡ್ಲಿ ಬೇಡ ಅಂತ ತಿಳ್ಕೊಂಡು ಬಾಗಿಲು ಮುಚ್ಚಿ ಆ ಎರಡು ತಟ್ಟಿಗಳು ಮುಚ್ಚಿ ತಟ್ಟಿ ಸಂದಿನ ಒಳಗಿಂದ ನೋಡ್ಕೊಂತ ನಿಂತಾಳ್ರಿ. ಯಾರು ಯಾರ್ಯಾರ ಮನೆಗೆ ಅಪ್ಪವ್ರು ನಡೆದಾರ, ಹೆಂಗ್ ಪೂಜೆ ಮಾಡ್ತಾರ, ಏನೇನ್ ನಮಸ್ಕಾರ ಮಾಡ್ತಾರೆ, ಹೆಂಗ್ ದಕ್ಷಿಣ ಕೊಡ್ತಾರೆ, ಏನ್ ಮಾಡ್ತಾರೆ ಎಲ್ಲ ನೋಡ್ಕೊಂತ ನಿಂತಿದ್ದಾಳೆ. ನೋಡ್ಕೊಂತ ನಿಂತಾಳೆ. ಮನಸ್ಸು ಪೂಜಾ ಗುರುಗಳ ಪೂಜಾ ನೋಡಕ್ ಕತ್ತಾಳೆ ಕಣ್ಣಿನಿಂದ. ಆದ್ರ ಮನಸ್ಸು ಅಂತಾರೆ ಪರಮಾತ್ಮ, ನನ್ನ ಅಕ್ಕ ತಂಗಿಯರಿಗೆ ಎಲ್ಲವರಿಗಿಂತ ಸಂಪತ್ತು ಕೊಟ್ಟಿದಿ, ಎಲ್ಲವರಿಗೆ ಒಳ್ಳೆ ಗಂಡಂದಿರನ್ನು ಕೊಟ್ಟಿದಿ, ನನಗ್ಯಾಕೆ ಹಿಂಗಿಟ್ಟಿಲ್ಲ ಪರಮಾತ್ಮ ನೀನು ಚನ್ನಬಸವೇಶ ಅಂತ. ಒಂದು ಮನೆಯೊಳಗೆ ಪಾದ ಪೂಜೆ ಮುಗಿದ್ರೆ, ಎರಡನೇ ಮನೆಯೊಳಗೆ ಮುಗಿದ್ರೆ, ಮೂರನೇ ಮನೆಯೊಳಗೆ ಮುಗಿದ್ರೆ, ಮೂರನೇ ಪಾದ ಪೂಜೆ ನೋಡಿದ ಕೂಡಲೇ ಇನ್ನು ಒಂದೇ ಮನೆ ಉಳಿದ ನನ್ನ ಮನೆಗೆ ಬರ್ತಾರೋ ಏನ್ ಮಾಡ್ತಾರೋ ಗುರುಗಳಂತ ತಿಳ್ಕೊಂಡು ಅಳಕತ್ತಾಳೆ. ದುಃಖ ಮಾಡಿ ಅಳ್ತಾಳೆ. ಏನ್ ಕಳ್ತಾಳೆ ಅಂದ್ರೆ ಒಂದೇ ಒಂದ ಹೆಣ್ಣು ಮಗಳ ಬೇಡಿಕೆ, ಅಪ್ಪವರು ನನ್ನ ಮನೆಗೆ ಬರೋದು ಬೇಡ, ಹಂಗ ಹೋಗ್ಲಿ ಅಂತಾಳೆ. ಒಂದ್ ವೇಳೆ ಅಪ್ಪವ್ರು ನನ್ನ ಮನೆಗೆ ಬಂದ್ರಂದ್ರೆ ನಾ ಏನ್ ಕೊಡ್ಲಿ, ಒಂದು ನಯಾ ಪೈಸಾನ ಕೂಡ ಇಲ್ಲ, ನಾ ಎಲ್ಲಿಂದ ತಂದು ಕೊಡ್ಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ದುಃಖಕ್ಕೆ ಒಳಗಾಗಿ ಕಣ್ಣೀರು ಸುರಿಸ್ತಾಳೆ. ಬಾಗಲ ಸಂಧಿ ಒಳಗಿಂದ ನೋಡಿ ಹೀಗೆ ಇರುವ ಸಂದರ್ಭದಲ್ಲಿ 4ನೇ ಮನೆ ಮುಗಿದ 5ನೇ ಮನೆಗೆ ಬರುವ ಸಂದರ್ಭದಲ್ಲಿ ಅಪ್ಪರಂತರ ಇದು ಯಾಕೆ ಬಾಗಿಲು ಮುಚ್ಚಾರ ಅಂತ ಕೇಳ್ತಾರೆ. ಅಪ್ಪವ್ರ ಅಂದ್ರತ್ತ, ಇಲ್ಲ ಬಾಗಿಲು ತೆರ್ರಿ ಆಕೆ ಹಿಡ್ಕೊಂಡು ನಿಂತಿಲ್ಲತ್ತ, ಇಲ್ಲಮ್ಮ ಬಾಗಿಲು ತೆರಿ ಅಂದ್ರತ್ತೆ. ಬಾಗಿಲು ತೆರೆದು ಒಳಗೆ ಹೋದ್ರ. ಅಪ್ಪವ್ರು ಬಾಗಿಲು ತೆರೆಸಿ ಒಳಗೆ ಹೋಗ್ಯಾರ. ಇನ್ನು ಒಳಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಹೆಣ್ಣು ಮಗಳು, ಇದ್ದಿದ್ದು ಒಂದು ತಂಬಿಗೆ ನೀರು ತಗೊಂಡು ಬಂದು ಗುರುಪಾದ ಪೂಜೆ ಮಾಡ್ಬೇಕು, ಗುರುವಿನ ಪಾದ ಪೂಜೆ ಮಾಡ್ಬೇಕಂತ ನಿಂತಿದ್ದಾಳೆ. ಬಹಳ ಚಂದ ಕೇಳ್ರಿ, ಯಾರು ಮಾತಾಡ್ಬೇಡ್ರಿ. ಗುರು ಆಶೀರ್ವಾದ ಹೇಗಿರ್ತದೆ, ಗುರು ಸಿಗುವುದು ದುರ್ಲಭ, ಸಿಕ್ಕರೆ ನಮಗೆ ಬಹುಲಾಭ. ಹರ ಬಂದ ಗುರು ಬಂದ ಶಿವ ಬಂದ ಮನೆಗೆ ಎಲ್ಲಿ ಗುರು ಪಾದ ಇಡ್ತಾರೆ ಏನಾಗ್ತದನ್ನ ವಿಚಾರವನ್ನ ಮಾಡ್ರಿ. ಗುರುಗಳಲ್ಲಿ ನಿಂತಿದ್ದಾರೆ, ಒಳಗ ಗುರುಗಳ ಪಾದ ಇದ್ದಾರೆ. ಹೋಗಿ ಗುರುಗಳಿಗೆ ಕೂಡ್ಸ್ಯಾರ. ಮನೆಗಿದ್ದಿದ್ದು ಏನೋ ಒಂದು ಚಾಪಿಯಿಂದ ಹಾಸಿ ಕೂಡ್ಸ್ಯಾರ ಹೆಣ್ಣು ಮಗಳು. ಕೇವಲ ನೀರು ವಿಭೂತಿಯನ್ನು ತಗೊಂಡು ಪಾದ ಪೂಜೆ ಮಾಡಿ ಕಣ್ಣೀರಿಟ್ಟು ಅಳ್ತಾ ಇದ್ದಾಳೆ. ಗುರುಗಳಂತಾರೆ, ಯಾಕೆ ಅಳಕತ್ತಿಯಮ್ಮ, ಚನ್ನಬಸವೇಶ್ವರ ಎಲ್ಲರೂ ಒಳ್ಳೇದ್ ಮಾಡ್ತಾರೆ, ಯಾಕೆ ಅಳಕತ್ತಿ ತಾಯಿ ಸುಮ್ಮಿರು ಅಂತಂತಾರೆ. ಇಷ್ಟಂದು ಮಂಗಳಾರತಿ ಮುಗಿದ ಹೆಣ್ಮಗಳ ನಮಸ್ಕಾರ ಮಾಡಿ ಮ್ಯಾಲ ಹೇಳ್ಬೇಕನ್ನೋದಕ್ಕ ಆ ಮತ್ತಿ ಮೂಡು ಪಕ್ಕದಲ್ಲಿ ಒಂದು ಇಂಧನ ಕಲ್ಲು ಅಂತಕ್ಕಂಥ ಒಂದು ಊರಿದೆ. ಇಂಧನ ಕಲ್ಲು, ಇಂಗಿನ ಕಲ್ಲು ಅಂತಕ್ಕಂಥ ಊರಿದೆ. ಆ ಇಂಗಿನ ಕಲ್ಲು ಅಂದ್ರೆ ಮತ್ತಿ ಮೂಡದಲ್ಲಿ ಪೋಸ್ಟ್ ಆಫೀಸ್ ಇಲ್ಲ, ಇಂಧನ ಕಲ್ಲಲ್ಲಿ ಪೋಸ್ಟ್ ಆಫೀಸ್ ಅಂತ. ಆ ಪೋಸ್ಟ್ ಮಾಸ್ಟರ್ ಏನ್ ಮಾಡ್ಯಾನಂತ ಕೇಳಿದ್ರೆ, ಅಮ್ಮ ನಿನ್ನ ಗಂಡ 500 ರೂಪಾಯಿ ಮನೆಯಾರ ಕಳ್ಸನ ತಗೊಂಡು ಬಂದಿರಿ, ತಗೋ ತಂಗಿ ಅಂತಂದಿಲ್ಲ. ಪಾದ ಪೂಜೆ ಮುಗಿದ್ರೊಳಗೆ ಯಾರಿಗೂ ಬೇಡಾಗಿದ ಮನುಷ್ಯ, ಒಂದು ದುಡ್ಡು ದುಡಿಲಾರದ ಮನುಷ್ಯ, ಊರಾಗೆಲ್ಲ ಸಾಲ ಮಾಡಿದ ಮನುಷ್ಯ, ಬೇಸರಾಗಿ ಹೋಗಿದ ಮನುಷ್ಯ ಗುರುಗಳ ಮನೆಗೆ ಕಾಲಿಟ್ಟಾರ. ಏನ್ ಕುಡ್ಲಾಕ ದಕ್ಷಿಣ ಇಲ್ಲ, ಏನ್ ಮಾಡ್ಬೇಕಂತ ಅನ್ನೋದ್ರಾಗ ಪೋಸ್ಟ್ ಮಾಸ್ಟರ್ ಬಂದನಂತ, ಯವ್ವ 500 ರೂಪಾಯಿಗಳನ್ನು ನಿಮ್ಮ ಯಜಮಾನ ಮನೆಯಾರ ಮಾಡ್ಯಾರ, ತಗೋ ಅಂದಾಗ ಹೆಣ್ಮಗಳಂತಲತ್ತೇ, ಯಪ್ಪ ನೀನು ಮನುಷ್ಯ ಅಲ್ಲ ತಂದೆ, ನನ್ನ ಪಾಲಿನ ನನ್ನ ಹೃದಯ ಗದ್ದಿಗೆ ಏಳು ಕುಳಿತಿರ್ತಕ್ಕಂಥ ನಿಜವಾದ ಚನ್ನಬಸವ ಚನ್ನವೀರ ಶಿವಾಚಾರ್ಯ ನೀವೇ ನಮ್ಮ ದೇವರಂತ ಸಾಷ್ಟಾಂಗ ನಮಸ್ಕಾರ ಹಾಕ್ಯಾಳೆ. 500 ರೂಪಾಯಿಗಳ ಪೂರ್ತಿ ತಂದು ಗುರುಗಳ ಪಾದಕ್ಕೆ ಇಟ್ಲತ್ತೆ. ಇದ್ರ ಮೇಲೆ ಪಾದಕ್ಕೆ ಬಿಟ್ಟು ತಂದಿ, ನನ್ನ ದರಿದ್ರತನಿಗೆಲ್ಲ ಹೋಗ್ಲಿ, ನನಗೇನು ಬೇಕಾಗಿಲ್ಲ ಅಂತ ಪಾದಕ್ಕಿಟ್ಟಾಗ ಗುರುಗಳಲ್ಲಿ ಎಂಥ ದೊಡ್ಡ ಗುಣ ಇದೆ ಅಂತ ವಿಚಾರವನ್ನು ಮಾಡ್ರಿ. 500ರಲ್ಲಿ 5 ಪೈಸೆನೂ ಗುರುಗಳ ತೋಲಿಲ್ಲ. 500 ರೂಪಾಯಿ ಹೆಣ್ಣು ಮಗಳ ಉಡಿಯಾಗಿತ್ತು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. ಅಮ್ಮ ಉತ್ತರೋತ್ತರವಾಗಿ ಬೆಳಿಲಿ, ನಾ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದು ನಡೆದ ಘಟನೆ. ಇದು 20 ವರ್ಷದ ಮೊದಲಿಂದ ಹೇಳಕತ್ತೀನಿ. ಈಗ 3 ವರ್ಷದ ಮೊದಲಿಂದ ಹೇಳಿದ್ರೆ ಏನು ಬೆಳಿಲಾರದ ಹೊಲದಲ್ಲಿ 100 ಚೀಲ ಜೋಳ ಆಗಿ ತೊಗರಿ ಆಗಿ ಇಲ್ಲೇ ನಿಮ್ಮ ಸಮೀಪದಲ್ಲೇ ಕೈ ಮಾಡಿ ನಿಲ್ತೈತೆ ಆ ಊರು. ಕೈ ಮಾಡಲಿಂತ ಲಾರಿ ತುಂಬಿಕೊಂಡು ದಾಣಿ ಹೋದ್ರೆ ಯಪ್ಪ ಮಠಕ್ಕೆ ಕೊಡ್ತೀವಿ ಅಂದ್ರೆ ನೀ ಏನು ಕೊಡೋದು ಬೇಡ, ಇನ್ನೂ ಒಂದು ಚೀಲ ಮಠದಂತೆ ಒಯ್ಯಿ, ನೀವು ಮುಂದೆ ತಂದು ಕೊಡಕ್ಕಂತ ಹಿಂಗ ವಾಪಸ್ ಕಳಿಸಿದ ಗುರುಗಳು ಯಾರಾದ್ರೂ ಪರಮ ಪೂಜ್ಯ ಚನ್ನವೀರ ಶಿವಾಚಾರ್ಯ ಬರೀತಾರೆ ವಿಚಾರವನ್ನು ಮಾಡಿ. ಅಂದ್ರೆ ಮನುಷ್ಯನಿಗೆ ಅಂಟಿರುವ ದರಿದ್ರತನವನ್ನು ದೂರ ಮಾಡಬೇಕಾದ್ರೆ, ಮನುಷ್ಯನಿಗೆ ಬಂದಿರುವ ಕಷ್ಟದ ಕಡಲನ್ನು ದಾಟಿಸಬೇಕಾದ್ರೆ ನಾವ್ಯಾರು ದೇವರನ್ನು ನೋಡಿಲ್ಲ. ದೇವರು ಎಲ್ಲಿ ಕಾಣ್ತಾರಂದ್ರೆ ನಮ್ಮಂತ ಭಕ್ತಿ ತುಂಬಿದವರಿಗೆ ಚಂದ
ಹೇಳಿದ್ದಾರೆ. ಹಾರಕೋಡ ಜನಬಸವೇಶ್ವರ ಮಹಾರಾಜಿಗೆ ವೇದಮೂರ್ತಿ ಕರಬಸಯ್ಯನವರು ಶ್ರೀ ಗುರವಿನ ಪಿತರು ಶ್ರೀ ಗುರವಿನ ಪಿತರು ವೇದಮೂರ್ತಿ ಕರಬಸಯ್ಯನವರು ಶ್ರೀ ಗುರವಿನ ಪಿತರು ಹಿರಿಯರಾಗಿರ್ತಕ್ಕಂಥ ಶಿವಲಿಂಗಪ್ಪಣ್ಣ ವಾಡ್ಯದವರು ಪರಮ ಪೂಜ್ಯರಿಗೆ ತುಂಬ ಅಯ್ಯಾರದೊಂದಿಗೆ ಮಾಲಾರ್ಪಣೆಯೊಂದಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಮಲ್ಲಯ್ಯ ಶಾಸ್ತ್ರಿಗಳು ಕಾರ್ಯಕ್ರಮವನ್ನು ನಿರೂಪಿಸಿದರು. ಯಲ್ಲಗುಂಡಿಯ ಶ್ರೀ ಕಾರ್ತಿಕ್ ಸ್ವಾಮಿ, ಕಲಬುರಗಿಯ ರವಿಸ್ವಾಮಿ ಗೋಟೂರು ಸಂಗೀತ ಸೇವೆ ಸಲ್ಲಿಸಿದರು. ಹಾರ್ಕೂಡ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 400ನೇ ತುಲಾಭಾರವನ್ನು ಹಾರ್ಕೂಡ ಶ್ರೀಮಠದ ಪರಮ ಭಕ್ತರಾದ ಶ್ರೀಮತಿ ಶಾರದಾ, ಶ್ರೀ ಶಿವಲಿಂಗಪ್ಪ ವಾಡೆ ದಂಪತಿಗಳು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಭಕ್ತಿ ಶ್ರದ್ಧೆಯಿಂದ ನೆರವೇರಿಸಿದರು. ದಂಪತಿಗಳು ಕೃತಾರ್ಥರಾಗ್ತಾ ಇದ್ದಾರೆ. ಈ ಪವಿತ್ರವಾಗಿರುವ ಸಂದರ್ಭ ಇನ್ನು ಮುಂದೆ ಯಾವ ತುಲಾಭಾರದ ಸೇವೆಯನ್ನು ಪರಮ ಪೂಜ್ಯರ ದಿವ್ಯವಾಗಿರತಕ್ಕಂತಹ ತುಲಾಭಾರದ ಸೇವೆ ವಾರ್ಡದ ಪರಿವಾರದವರು, ಎಲ್ಲ ತಾಯಂದಿರು, ಹೆಣ್ಣು ಮಕ್ಕಳು, ಗುರುಬಂಧುಗಳು ಈ ಪವಿತ್ರವಾದ ಸಂದರ್ಭದಲ್ಲಿ ತಮ್ಮ ಮನೆತನದ ಕಾಣಿಕೆಯನ್ನು ಕೂಡ ಕೊಟ್ಟು ಗುರುಕೃಪೆಗೆ ದಂಪತಿಗಳು ಪಾತ್ರರಾಗ್ತಾ ಇದ್ದಾರೆ. ಇನ್ನು ಮುಂದೆ ತುಲಾಭಾರದ ಸೇವೆಯನ್ನು ನಡೀತಾ ಇದೆ. ಯಾರ ಹಾರಕೋಡ ಚನ್ನಬಸವೇಶ್ವರ ಮಹಾರಾಜ ತುಲಾಭಾರ ಚನ್ನವೀರ ಶಿವಾಚಾರ್ಯರ ತುಲಾಭಾರ ಕಣ್ತುಂಬ ನೋಡಿ ನಾವು ಆನಂದರ ಪಾಡಿಗೆ ಶಿವಲಿಂಗಪ್ಪ ಸೌಕ ರವರವರ ಮಾಡುವ ತುಲಾಭಾರ 400 ತುಲಾಭಾರ 400ನೆಯ ತುಲಾಭಾರ ಶಿವಲಿಂಗ
ಲಿಂಗಪ್ಪರಾಮರವರ ಮನೆತನಕ್ಕೆ ಸುಖ ಶಾಂತಿ ಆಯುಷ್ಯಾರೋಗ್ಯ ವಿದ್ಯಾ ಬುದ್ಧಿ ಸಕಲೈಶ್ವರ್ಯ ಸದಾ ಕಾಲ ಚೆನ್ನವೀರರ ಆಶೀರ್ವಾದ ಇರಲೆಂದು ನಂತರ ತುಲಾಭಾರ ನೆರವೇರಿಸಿದ ಶ್ರೀಮತಿ ಶಾರದಾ, ಶ್ರೀ ಶಿವಲಿಂಗಪ್ಪ ವಾಡೇದ್ ರಾವ್, ಶ್ರೀಮತಿ ವಿದ್ಯಾ, ಶ್ರೀ ಶರಣಪ್ಪ ವಾಡೇದ್ ಹಾಗೂ ಡಾಕ್ಟರ್ ಸಂಗಮ್ಮ, ಈಶ್ವರ್ ಜಿ ಬಾಳಿ, ಶ್ರೀಮತಿ ಅಕ್ಕನಾಗಮ್ಮ, ಶ್ರೀ ಓಮಪ್ರಕಾಶ್ ಕೊಡಿಗೆಮಠ ಬಸವ ಕಲ್ಯಾಣ್, ಶ್ರೀಮತಿ ಅನ್ನಪೂರ್ಣ, ಶ್ರೀ ಶರಣಗೌಡ ಬಿರಾದರ್ ಕೊಳಕುಮಟಗಿ, ಚಿರಂಜೀವಿ ಶಿವರಾಜ್ ಮತ್ತು ರಾಜೇಶ್ ಶರಣಪ್ಪ ವಾಡೇದ್, ಶ್ರೀಮತಿ ಸಾವಿತ್ರಿ ಸಂತೋಷ್ ನಿಪ್ಪಾಣಿ ಕಲಬುರಗಿ, ಶ್ರೀಮತಿ ಜ್ಯೋತಿ, ಶ್ರೀ ವಾಸುದೇವ್ ಚಿಕ್ಬುದರ್ ದೇವದುರ್ಗ, ಶ್ರೀಮತಿ ಶ್ರುತಿ, ಶ್ರೀ ಜಗನ್ನಾಥ್ ದೇಶ್ಮುಖ್ ಚಿಂತಂಪಲ್ಲಿ, ಶ್ರೀಮತಿ ಲಕ್ಷ್ಮೀಬಾಯಿ ದೇಶ್ಮುಖ್ ಮತ್ತು ದಾದಾರಾವ್ ದೇಶ್ಮುಖ್ ಚಿಂತಂಪಲ್ಲಿ, ಡಾಕ್ಟರ್ ನಾಗಮ್ಮ, ಡಾಕ್ಟರ್ ಜಗನ್ನಾಥ್ ಗಡ್ಡರ್ ಇವಣಿ, ಶ್ರೀಮತಿ ಮತ್ತು ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಕೆಲ್ಲೂರ್, ಡಾಕ್ಟರ್ ವಿಜಯಲಕ್ಷ್ಮಿ ದೇಶ್ಮುಖ್ ಕಲಬುರಗಿ, ಶ್ರೀಮತಿ ಸುಮಿತ್ರಾ, ಶ್ರೀ ರಾಜಶೇಖರ್ ನಿಪ್ಪಾಣಿ, ಶ್ರೀಮತಿ ಶ್ರೀ ಲಿಂಗಾರೆಡ್ಡಿ ಪಾಟೀಲ್, ಶ್ರೀಮತಿ ಪ್ರೇಮಲಾ, ಶ್ರೀ ಶಿವಶರಣಪ್ಪ ಗೌನೂರ್, ಶ್ರೀಮತಿ ರೇಣುಕಾ, ಶ್ರೀ ಶಿವರಾಜಪ್ಪ ಚಿಕ್ಬದೂರ್ ದೇವದುರ್ಗ, ಶ್ರೀಮತಿ ರಾಜೇಶ್ವರಿ, ಮಲ್ಲಿಕಾರ್ಜುನ್ ಹಲ್ಚೇರಿ, ಶ್ರೀಮತಿ ಶ್ರೀದೇವಿ, ಡಾಕ್ಟರ್ ರಾಜಶೇಖರ್ ಮದ್ರಿ ಕಲಬುರಗಿ, ಶ್ರೀಮತಿ ಶಿವಲಿಂಗಮ್ಮ, ಡಾಕ್ಟರ್ ಗುಂಡಣ್ಣ ಬಾಳಿ ರಾವೂರ್. ಸಂಗೀತ ಸೇವೆ ನೆರವೇರಿಸಿದ ಶ್ರೀ ಮಲ್ಲಯ್ಯ ಶಾಸ್ತ್ರಿ ಐನಾಪುರ, ಶ್ರೀ ಕಾರ್ತಿಕ್ ಸ್ವಾಮಿ ಯಲ್ಲದಗುಂಡಿ, ಶ್ರೀ ರವಿಸ್ವಾಮಿ ಗೋಟೂರ್ ಕಲಬುರಗಿ, ಶ್ರೀಮತಿ ಚಿತ್ರಮ್ಮ, ಶ್ರೀ ರಾಜಶೇಖರ್ ಮಿಣಜಿ ಕಲಬುರಗಿ, ಶ್ರೀಮತಿ ಗೌರಮ್ಮ, ಶ್ರೀ ರಮೇಶ್ ದೇಶ್ಮುಖ್ ಕಲಬುರಗಿ, ಶ್ರೀಮತಿ ಲಕ್ಷ್ಮೀಬಾಯಿ, ದಿವಂಗತ ಶಂಕರಪ್ಪ ದೇಶ್ಮುಖ್ ಕಲಬುರಗಿ, ಶ್ರೀಮತಿ ರತ್ನಮ್ಮ, ಶ್ರೀ ನೀಲಕಂಠ್ ಇಂಗಳಗಿ. ಶ್ರೀಗಳು ಶ್ರೀ ಸಿದ್ಧಲಿಂಗೇಶ್ವರ ಮಠದ ಶ್ರೀಗಳಿಗೆ ಹಾಗೂ ಮಾಲ್ಗತ್ತಿ ಶ್ರೀಗಳಿಗೆ ಹಾಗೂ ವಾಡೇದ್ ಪರಿವಾರದ ಬಂಧು ಮಿತ್ರರಿಗೆ ಹಾಗೂ ಹಾರ್ಕೂಡ ಶ್ರೀಮಠದ ಭಕ್ತರಿಗೆ ಹಾರ್ಕೂಡದ ಶ್ರೀಗಳು ಸತ್ಕರಿಸಿ ಆಶೀರ್ವದಿಸಿದರು. ಶರಣೆಂದು ನಾ ಬಂದಿರುವೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು
ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.